ಕೊಲೀಗ್ಸ್ ಎಲ್ಲ ಸೇರಿಕೊಂಡು ನಾವೊಂದು ರೆಸಾರ್ಟ್ ಪ್ಲ್ಯಾನ್ ಮಾಡಿದ್ದು. ಆಲ್ಮೋಸ್ಟ್ 1.5 hour ತಗೋತು ನಮಗೆ ಜರ್ನಿ. ನೀವು ನೋಡ್ತಿರ್ಬೋದು ಈಗ ಎಂಟರ್ ಆಗ್ತಾ ಇದ್ದೀವಿ. ಸೊ ರೆಸಾರ್ಟ್, ಹೌ ಇಸ್ ಯುವರ್ ಟ್ರಿಪ್? ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಮಲ್ಲೇಶ್ ವ್ಲಾಗ್ಸ್. ನಾನು ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ತುಂಬ ಹುಷಾರಿರಲಿಲ್ಲ. ನನಗೆ ಆಲ್ಮೋಸ್ಟ್ 1 month ನಾನು ಥ್ರೋಟ್ ಇನ್ಫೆಕ್ಷನಿಂದ ಸಿಕ್ಕಾಪಟ್ಟೆ ಸಫರ್ ಮಾಡಿಬಿಟ್ಟೆ. ಸೊ ಆ 1 month ಒಳಗಡೆ ನಮ್ಮ ಕೊಲೀಗ್ಸ್ ಎಲ್ಲ ಸೇರಿಕೊಂಡು ನಾವೊಂದು ರೆಸಾರ್ಟ್ ಪ್ಲ್ಯಾನ್ ಮಾಡಿದ್ದು. ಆ್ಯಕ್ಚುಲಿ ಇದು ದಸರಾ ವೆಕೇಷನ್ ಮುಂಚೆನೇ ನಾವು ಹೋಗಿದ್ದು. ಬಟ್ ನನಗೆ ಆವಾಗ ವೀಡಿಯೋಸ್ನೆಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾವು ಯಾವ ರೆಸಾರ್ಟ್ಗೆ ಹೋಗಿದ್ವಿ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನಾವು ಪ್ರೈವೇಟ್ ವೆಹಿಕಲ್ ಅಂದರೆ TT ಮಾಡ್ಕೊಂಡು ಹೋಗಿದ್ದು. ನಮ್ಮ ಸ್ಕೂಲ್ ಕಡೆಯಿಂದ ನಾವು ಟೀಚರ್ಸು ಹಾಗೆ ನಮ್ಮ ಮ್ಯಾನೇಜ್ಮೆಂಟ್ ಮತ್ತು ನಮ್ಮ ಆಂಟೀಸ್ ಎಲ್ಲರೂ ಸೇರಿಕೊಂಡು ಓನ್ ವೆಹಿಕಲ್ ಮಾಡ್ಕೊಂಡು ಹೋಗಿದ್ದು. ನಮಗಿದು ಆಲ್ಮೋಸ್ಟ್ 1.5 hour ತಗೋತು ನಮಗೆ ಜರ್ನಿ. ನೀವು ನೋಡ್ತಿರ್ಬೋದು ಈಗ ಎಂಟರ್ ಆಗ್ತಾ ಇದ್ದೀವಿ. ಸೊ ರೆಸಾರ್ಟ್ ಎನ್ವಿರಾನ್ಮೆಂಟ್ ಅಂತೂ ಸೂಪರ್ ಆಗಿದೆ, ಕಾಮಾಗಿ ನೈಸ್ ಎನ್ವಿರಾನ್ಮೆಂಟ್. ಸೊ ನೇಮ್ ಥರನೇ ಅಲ್ಲೂ ಕೂಡ ಹಿಲ್ಸ್ ಅಂದರೆ ಅಕ್ಕಪಕ್ಕ ಎಲ್ಲ ಗ್ರೀನರಿ ಅಂತೂ ಸಖತ್ತಾಗಿತ್ತು. ಸೊ ಫಸ್ಟು ನಾವು ಚೆಕ್-ಇನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋದೋ. ಎಂಟ್ರೆನ್ಸಲ್ಲಿ ದೊಡ್ಡ ಬೋರ್ಡೇ ಇತ್ತು, GK ಹಿಲ್ ವ್ಯೂಸ್ ಅಂತ. ಸೊ ಅಲ್ಲಿ ನಿಂತ್ಕೊಂಡು ಕೆಲವೊಂದು ಫೋಟೋಗಳನ್ನ ತಗೊಂಡು ಹಾಗೆ ಬೇಗ ಚೆಕ್-ಇನ್ ಮಾಡಿಕೊಂಡು ಸೊ ಟಿಫನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ತೊಗೊಂಡಿದ್ದು ಡೇ ಔಟು. ಸೊ ಅಲ್ಲಿ ಟಿಫನ್ನು ಮತ್ತು ಈವ್ನಿಂಗ್ ಲಂಚು ಸ್ನ್ಯಾಕ್ಸ್ ಎಲ್ಲ ಇನ್ಕ್ಲೂಡ್ ಇತ್ತು. ತೊಗೊಂಡಿರೋದು ಡೇ ಔಟು. ಸೊ ಟಿಫನ್ ಎಲ್ಲ ಇನ್ಕ್ಲೂಡ್ ಇದೆ. ಇವಾಗ ಎಲ್ಲರೂ ಟಿಫನ್ ನೋಡ್ತಾ ಇದ್ದೀವಿ. ಟಿಫನ್ನೆಲ್ಲ ಮುಗಿಸ್ಕೊಂಡು ಇವಾಗ ಔಟ್ಡೋರಿಗೆ ಬಂದಿದ್ದೀವಿ. ಸೊ ಏನೇನಿದೆ, ಗೇಮ್ಸ್ ಏನಿದೆ, ಹಾಗೆ ನಾವು ಕೆಲವೊಂದು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ಕೊಂಡು ಬರ್ತಾ ಇದ್ದೋ. ಸೊ ಫೋಟೋಶೂಟ್ ಎಲ್ಲ ನಡೀತಾ ಇದೆ. ಸ್ವಿಮ್ಮಿಂಗ್ ಪೂಲು ರೆಡಿಯಾಗಿದೆ ಹೋಗೋಕ್ಕೆ. ಬಟ್ ಸ್ವಲ್ಪ ಡ್ರೈಗೆ ಮಾಡಿಬಿಟ್ಟು ಆಮೇಲೆ ಪೂಲು ಮತ್ತು ರೈನ್ ಡ್ಯಾನ್ಸ್ ಮಾಡೋಣ ಅಂತ. It's only 4. Here तो all ropes will come. हाँ, here it will do. कुछ तो पानी है, कहीं आए हैं. Nor much. Didn't remember anything.
Action! विजयंती ಸೊ ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಎಂಟ್ರಿ ಕೊಟ್ಟಿದ್ದೆವು ಸ್ವಿಮ್ಮಿಂಗ್ ಪೂಲ್ಗೆ. ಸೊ ಸ್ವಿಮ್ಮಿಂಗ್ ಪೂಲಲ್ಲಂತೂ ಸೂಪರಾಗಿ ಎಂಜಾಯ್ ಮಾಡ್ದೋ ಎಲ್ಲರೂ. 3. Okay. Speed. ಸೊ ನಾವು ಡ್ರೈ ಗೇಮ್ಗಳು ಏನು ಆಡೋಕ್ಕಾಗಲಿಲ್ಲ. ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಹಾಗೆ ಸ್ವಿಮ್ಮಿಂಗ್ ಪೂಲು ಮತ್ತು ರೈನ್ ಡಾನ್ಸ್ನ ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡ್ದೋ. ಸೊ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ನಾವು ಟೀ ಬ್ರೇಕ್ ಇತ್ತು. ಸೊ ಕಾಫಿ, ಟೀ, ಸ್ನ್ಯಾಕ್ಸ್ ಎಲ್ಲ ಅವೈಲಬಲ್ ಇತ್ತು. ಅದನ್ನೆಲ್ಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದು. ಇಲ್ಲಿನ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ನಮಗಂತೂ ತುಂಬ ಇಷ್ಟ ಆಯಿತು. ಈ ಥರ ಕೊಲೀಗ್ಸ್ಗಳ ಜೊತೆ ಹೋಗಿ ಇಷ್ಟೊಂದು ಎಂಜಾಯ್ ಮಾಡಿದ್ದು ನಾನು ಫಸ್ಟ್ ಟೈಮು. ಅಷ್ಟು ಹುಷಾರಿರಲಿಲ್ಲ. ಸೊ ಆದ್ರೂ ಒಂದು ಥಿಂಕಿಂಗ್ ಇತ್ತು, ಅಯ್ಯೋ ಹೆಂಗಪ್ಪ ಹೋಗೋದು ಅಂತ. ಬಟ್ ನನಗಂತೂ ತುಂಬ ಸ್ಯಾಟಿಸ್ಫೈ ಇದೆ. ಹೇಗಿತ್ತು ಮ್ಯಾಮ್ ಟ್ರಿಪ್ಪು? ಹೇಗಿತ್ತು ಟ್ರಿಪ್ಪು? Super. How is your trip? Awesome. Super. Okay.
ಸೊ ಫೈನಲಿ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. ನಾವು ರೈನ್ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ವು. ರೈನ್ ಡ್ಯಾನ್ಸು, ಸ್ವಿಮ್ಮಿಂಗ್ ಪೂಲು, ಅಂದರೆ ಅಷ್ಟು ಕ್ರೌಡ್ ಇಲ್ಲ. ಸೊ ಆರಾಮಾಗಿ ಪೀಸ್ಫುಲ್ಲಾಗಿ ಆಟ ಆಡ್ಕೊಂಬರ್ಬೋದು. ಮತ್ತು ಕಾಫಿ, ಸ್ನ್ಯಾಕ್ಸ್ ಎಲ್ಲ ಇತ್ತು. ಸೊ ಅದನ್ನು ಎಲ್ಲ ತಿನ್ಕೊಂಡು 6 o'clock ಚೆಕ್ಔಟ್ ಆಗ್ತಾಯಿದ್ದೀವಿ. ಸೊ ಇಲ್ಲಿಗೆ ಈ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. Neon glows, every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Boom bap echoes through the alleys at night. Soulful samples lift the darkness to light. Beat kicks pound like a heartbeat fight. These gritty vibes keep